ವರಸಿದ್ಧಿ ವಿನಾಯಕ ಅಂದರೆ ಶ್ರೇಷ್ಠವಾದ ಸಿದ್ಧಿಯನ್ನು ಕೊಡ್ತಕ್ಕಂತಹ ವಿನಾಯಕ ಅಥವಾ 24 ಸಿದ್ಧಿಗಳನ್ನು ಕೊಡ್ತಕ್ಕಂತಹ ವಿನಾಯಕ. ಕೃಷ್ಣ ಪರಮಾತ್ಮನಿಗೂ ಅಪವಾದ ಬಂದಾಗ ಈ ವರಸಿದ್ಧಿ ವಿನಾಯಕ ವ್ರತ ಮಾಡಿದ ಮೇಲೆ ಅಪವಾದ ಹೋಗಿದ್ದು. ಕಲ್ಪದಲ್ಲಿ ಹೇಳಿರೋ ಪ್ರಕಾರ ಮಣ್ಣಿನ ಗಣಪತಿ ಇಟ್ಟು ಪೂಜೆ ಮಾಡಬೇಕಾಗಿರೋರು ಮಹಾ ದರಿದ್ರ ಇರ್ತಕ್ಕಂಥವ್ರು ಅಂತಿದೆ. ಮನುಷ್ಯನಿಗೆ ಕೊಟ್ಟಿದ್ದು ಮನೆಯವರೆಗೂ, ದೇವರು ಕೊಟ್ಟಿದ್ದು ಕೊನೆಯವರೆಗೆ ಅಂತ. ಆ ರೀತಿಯಾಗಿ ನೀವು ದೇವರ ಮೇಲೆ ಹಾಕಿದಂತಹ ಒಂದು ಹೂವಿನ ಒಂದು ಋಣವನ್ನು ದೇವರು ನಿಮ್ಮ ಹತ್ರ ಇಟ್ಕೊಳ್ಳಲ್ಲ, ಕೊಟ್ಬಿಡ್ತಾನೆ. ಇಲ್ಲಿ ಇನ್ನೂ ಒಂದು ದೊಡ್ಡ ತಪ್ಪು ಮಾಡ್ತಾ ಇದೆ ನಮ್ಮ ಸಮಾಜ. ಗಣಪತಿಯ ರೂಪವನ್ನು ವೈಚಿತ್ರ್ಯಗೊಳಿಸಿ ವಿಧ ವಿಧವಾದ ಅವರ ಮನಸ್ಸಿಗೆ ಇಷ್ಟ ಬಂದ ರೀತಿಯಲ್ಲಿ ಚಿತ್ರಿಸ್ತಾ ಇದ್ದಾರೆ. ನಿಮಗೆ ಸ್ವತಂತ್ರ ಇದೆ ನಮ್ಮೆಲ್ಲರಿಗೂ, ಆದರೆ ಸ್ವೇಚ್ಛಕ್ಕೆ ಇಲ್ಲ. ಬೇರೆ ಧರ್ಮದವ್ರು ಒಂದು ಮಾಡಿಸಿರೋದು, ಬೇರೆ ಧರ್ಮದ ಬಗ್ಗೆ ಮಾತಾಡ್ತಿರಲ್ಲ ನೀವೆಲ್ಲರೂ. ಸನಾತನ ಧರ್ಮೀಯರು ಅವ್ರು ಹಾಗೆ ಅಂತಾರೆ, ಅವರ ಧರ್ಮದ ಆಚರಣೆಯಲ್ಲಿ ಸರಿಯಾಗಿ ಮಾಡ್ತಿದ್ದಾರೆ. ನಾನು ಅದಕ್ಕೆ ಅವ್ರನ್ನ ಶ್ಲಾಘಿಸ್ತೇನೆ. ಆನಯೋಪಾದಿಯಲ್ಲಿರುವ ನನ್ನ ನಿಮ್ಮ ಅಹಂಕಾರಗಳು ಇಲಿಯಷ್ಟಾದರೆ ನಮ್ಮನ್ನು ಮೇಲೆ ಬಂದು ಗಣಪತಿ ಕೂತ್ಕೊಂಡ್ಬಿಡ್ತಾನೆ. ನಮ್ಮ ಮೇಲೆ ಇಲಿ ಮೇಲೆ ಕೂತ್ಕೊಂಡು ಹೋಗಾಗುತ್ತೆ. ಇದೆಲ್ಲ ಲಾಜಿಕ್ ಇಲ್ಲದೆ ಇರೋದೇ ಇಲ್ಲ ನಮ್ಮ ಸನಾತನ ಧರ್ಮದಲ್ಲಿ. ಯೋಗಿಕವಾಗಿ ಇಲ್ಲದೆ ಇರೋದೇ ಇಲ್ಲ. ಕೆಂಪು ಬಣ್ಣದ ಹೂವನ್ನು ಹೆಚ್ಚು ಬಳಸಬೇಕು. ಗರಿಕೆಯನ್ನು ವಿಶಿಷ್ಟವಾಗಿ ಗಣಪತಿ ಪೂಜೆಯಲ್ಲಿ ಬಳಸಬೇಕು. ಕನಿಷ್ಠ 21 ಕಡುಬುಗಳನ್ನು ನೈವೇದ್ಯ ಮಾಡಬೇಕು ಮನೆಯಲ್ಲಿ. ಅಂಗಡಿಯಿಂದ ತಂದರೆ ಅವನು ಒಪ್ಪೋದಿಲ್ಲ. ಚಂದ್ರ ದರ್ಶನ ಮಾಡಬಾರ್ದು. ದೊಡ್ಡ ದೊಡ್ಡ ಗಣಪತಿ ವಿಗ್ರಹಗಳನ್ನು ನೀವು ಮಾಡಿ ನೀರನ್ನು ಹಾಳು ಮಾಡಿ ಅಂತ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ಬಾಲುಕೇಶ್ವರ ಭಾರತೀಂ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಶುಭ ಆಗಲಿ. ವೀಕ್ಷಕರೇ, ನೋಡ್ತಾ ಗಣೇಶ ಚತುರ್ಥಿ ಬಂದುಬಿಟ್ಟಿದೆ. ಒಂದು ಸಾರ್ವಜನಿಕವಾದ ಆಚರಣೆಯನ್ನು ನೋಡ್ತಾ ಬಂದರೆ, ಸಾಮಾಜಿಕ ದೃಷ್ಟಿಕೋನದಲ್ಲಿ ನೋಡ್ತಾ ಬಂದರೆ, ಗಣಪತಿ ಹಬ್ಬದ ಸ್ವರೂಪ ಕಾಲಕ್ಕೆ ಬೇರೆಯದೇ ರೂಪ ಪಡೆದುಕೊಳ್ತಾ ಇದೆ. ಆದರೆ ನಿಜವಾಗ್ಲೂ ಮನೆಯಲ್ಲಿ ವರಸಿದ್ಧಿ ವಿನಾಯಕನ ವ್ರತವನ್ನು ಹೇಗೆ ಆಚರಿಸಬೇಕು, ಇದರ ಮಹತ್ವ ಏನು, ಇದರ ಫಲಗಳೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ವರಸಿದ್ಧಿ ವಿನಾಯಕ ವ್ರತ ಕೇಳಿದಾಗಲೇ ಬಹಳ ಅಂದರೆ ಎಷ್ಟು ಹಳೆಯ ಕಾಲದ ಒಂದು ಇತಿಹಾಸವನ್ನು ನೋಡೋದಾದರೆ, ಧರ್ಮರಾಯ ಯುದ್ಧ ಗೆದ್ದಿದ್ದೆ ವರಸಿದ್ಧಿ ವಿನಾಯಕನ ವ್ರತವನ್ನು ಮಾಡಿದ ಮೇಲೆ ಅಂತ ಹೇಳ್ತಾರೆ. ಭಗೀರಥ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡಿದಾಗಲೇ ಗಂಗೆಯನ್ನು ಭೂಮಿಗೆ ತರೋದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಅಂದರೆ ಆ ಶ್ರೇಷ್ಠತೆ ಎಲ್ರಿಗೂ ಅರ್ಥ ಇದೆ. ಆದರೆ ವ್ರತವನ್ನು ಆಚರಿಸುವಂಥ ಬಗೆ ಹೇಗೆ ಅನ್ನೋದನ್ನು ತಿಳಿಸ್ಕೊಳ್ಳಿ. ವರಸಿದ್ಧಿ ವಿನಾಯಕ ಅಂದರೆ ಅವನು ವಿನಾಯಕ ಮೊದಲನೆಯದು, ಎರಡನೇದು ಸಿದ್ಧಿ ವಿನಾಯಕ. ಅಂದ್ಕೊಂಡಿದ್ದನ್ನು ಸಿದ್ಧಿಸಿಕೊಡ್ತಾನೆ. ಅದರಲ್ಲೂ ವರಸಿದ್ಧಿ ವಿನಾಯಕ ಅಂದರೆ ಶ್ರೇಷ್ಠವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ಅಂತ ಹೇಳಿದ್ದೆ ಇಲ್ಲೂ ಅನ್ವಯ ಆಗುತ್ತೆ. ಮತ್ತು ಶ್ರೇಷ್ಠವಾದ ಸಿದ್ಧಿಯನ್ನು ಕೊಡ್ತಕ್ಕಂತಹ ವಿನಾಯಕ ಅಥವಾ 24 ಸಿದ್ಧಿಗಳನ್ನು ಕೊಡ್ತಕ್ಕಂತಹ ವಿನಾಯಕ. ಹೇಳಿದಾಗ 24 ತತ್ವಗಳನ್ನು ನಾನು ಹೇಳಿದ್ದೆ. ಯಾರು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಯಾವುದು ಪೃಥಿವ್ಯಾಪಸ್ತೇಜ ವಾಯುರಾಕಾಶಗಳು 5, ಶಬ್ದಸ್ಪರ್ಶ ರೂಪ ರಸಗಂಧಗಳು 5, ಶ್ರೋತ್ರ ತ್ವಕ್ನಯನ ಜಿಹ್ವಾಘ್ರಾಣಗಳು 5, ವಾಕ್ಪಾಣಿ ಪಾದ ಪಾಯು ಉಪಸ್ಥಗಳು 5, 20 ಆಯಿತು. ಅದೇ ರೀತಿ ಮನೋಬುದ್ಧಿ ಅಹಂಕಾರ ಚಿತ್ತ ಅಂತಕ್ಕಂತಹ 4 ಅಂತಃಕರಣ ಚತುಷ್ಟಯಗಳು ಸೇರಿ 24 ಆಯಿತು. ಈ 24ನ್ನು ಪೂರ್ಣ ರೂಪದಲ್ಲಿ ಸಿದ್ಧಿಯಾಗಿ ನಮಗೆ ಕೊಡ್ತಕ್ಕಂತಹವನು ವರಸಿದ್ಧಿ ವಿನಾಯಕ ಅಂತಲೂ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಥವಾ ಶ್ರೇಷ್ಠವಾದ ಯಾವುದು ನೀವು ಹೇಳಿದ ಹಾಗೆ ಶ್ರೀರಾಮಚಂದ್ರ ಪೂಜೆ ಮಾಡ್ತಾನೆ ವರಸಿದ್ಧಿ ವಿನಾಯಕನ. ರಾಮ ಅರ್ಚಿತ ಪಾದಾಯ ನಮಃ ಅಂತ ಬರುತ್ತೆ ಅಷ್ಟೋತ್ತರದ್ದು. ಶ್ರೀರಾಮಚಂದ್ರ ಅರ್ಚನೆ ಮಾಡಿದ ಪಾದಾನಪ್ಪ ನಿಂದು ಅಂತ ಗಣಪತಿಗೆ ಹೇಳ್ತೀವಿ ನಾವು. ಅಂದರೆ ಎಂಥ ಮಹಾನುಭಾವ ಇರಬೇಕು, ಅವನ ಸ್ಟೇಚರ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಯಾವ ಥರದ್ದವನಾಗಿರಬೇಕು. ಸ್ವಲ್ಪ ಯೋಚನೆ ಮಾಡಿ. ಕೃಷ್ಣ ಪರಮಾತ್ಮನಿಗೂ ಅಪವಾದ ಬಂದಾಗ ಈ ವರಸಿದ್ಧಿ ವಿನಾಯಕ ವ್ರತ ಮಾಡಿದ ಮೇಲೆ ಅಪವಾದ ಹೋಗಿದ್ದು. ಗೀತಾಚಾರ್ಯ ಜಗದ್ಗುರು ಅಂತಕ್ಕಂತಹ ಕೃಷ್ಣ ಉಪಾಸನೆ ಮಾಡ್ತಾನೆ. ಅದೇ ರೀತಿಯಾಗಿ ನವದುರ್ಗಾರ್ಚಿತ ಚರಣಾಯ ನಮಃ ಅಂತ ಉಚ್ಚಿಷ್ಟ ಗಣಪತಿ ಅಷ್ಟೋತ್ತರದಲ್ಲಿ 9 ದುರ್ಗೆಯರು ಕೂಡ ಗಣಪತಿ ಪೂಜೆ ಮಾಡಿದಾರಂತೆ. ಆ ರೀತಿಯಾಗಿ ಈ ಗಣಪತಿಯ ಒಂದು ಪೂಜೆ ಅತ್ಯಂತ ಶ್ರೇಷ್ಠವೂ ಅನಾದಿಯೂ ಮತ್ತು ಆದಿಯೂ ಆಗಿರತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಇದೆ. ಮೊದಲನೇದಾಗಿ ಗಣಪತಿಯ ರೂಪದ ಒಂದು ವಿಮರ್ಶೆಯನ್ನು ನಾವು ಮಾಡಲಾಗಿ, ಇದು ಬಹಳ ಯೋಗಿಕವಾಗಿರ್ತಕ್ಕಂತಹ ಪೂಜೆ. ವರಸಿದ್ಧಿ ವಿನಾಯಕ ವ್ರತ, ಸಿದ್ಧಿವಿನಾಯಕ ವ್ರತ ಅಥವಾ ಯಾವುದೇ ವಿನಾಯಕ ಪೂಜೆ, ಮಹಾಗಣಪತಿ ಪೂಜೆ ಯೋಗ ದ್ಯೋತಕವಾಗಿ, ಯೋಗ ಜ್ಯೋತಿಯಾಗಿ ಇರತಕ್ಕಂಥದ್ದು. ಆನೆ ಪೂಜೆ ಏನಕ್ಕೆ, ಆನೆ ಮುಖ ಏನಕ್ಕೆ ಇಡ್ತಾರೆ? ನೀವು ಸ್ವಲ್ಪ ಯೋಚನೆ ಮಾಡಿ.
ಶಿವಕುಟುಂಬದಲ್ಲಿ ಈಶ್ವರ ಪಾರ್ವತಿ. ಪಾರ್ವತಿ ಅಣ್ಣ ಯಾರು? ಮಹಾವಿಷ್ಣು. ಮಹಾವಿಷ್ಣುವನ ಮಗ ಯಾರು? ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ಈಗ ಈ ಗಣಪತಿಗೆ ತಾಯಿ ಜಗಜ್ಜನನಿಯಾಗಿರ್ತಕ್ಕಂತಹ ಪಾರ್ವತಿ ಅಮ್ಮನವರು, ಗೌರಿ ಅಮ್ಮನವರು, ಜಗಜ್ಜನಕನಾಗಿರ್ತಕ್ಕಂತಹ ಪರಮೇಶ್ವರ ಅಪ್ಪ, ಪಾಲಕನಾಗಿರ್ತಕ್ಕಂತಹ ಮಹಾವಿಷ್ಣು ಸೋದರ ಮಾವ, ಜಗತ್ತನ್ನೇ ಸೃಷ್ಟಿ ಮಾಡತಕ್ಕಂತಹ ಬ್ರಹ್ಮ ಸೋದರ ಮಾವನ ಮಗ ಭಾವ. ಇಷ್ಟು ಇದ್ದಾಗ ಅವನಿಗೆ ಆನೆ ತಲೆಯನ್ನೇ ಜೋಡಿಸ್ಬೇಕಾದಂತಹದ್ದು ಏನಿತ್ತು? ಇನ್ನೊಂದು ಸೃಷ್ಟಿ ಮಾಡಿ ಅದೇ ಥರ ತಲೆ ಇಡಬಹುದಿತ್ತಲ್ವೇ? ಸ್ವಲ್ಪ ತಾರ್ಕಿಕವಾಗಿ ನಾವು ಯೋಚನೆ ಮಾಡಬೇಕು. ಅದು ಯಾಕೆ ಹಾಗೆ ಅಂತಂದರೆ, ಆನೆಯ ಒಂದು ಗುಣಲಕ್ಷಣವನ್ನು ನೀವು ನೋಡಿದ್ರೆ ದೊಡ್ಡದಾಗಿರ್ತಕ್ಕಂತಹ ಒಂದು ಅದಕ್ಕೆ ತಲೆ ಇರುತ್ತೆ ಆನೆಗೆ. ಆನೆದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಕರೀತಾರೆ. ಅದೇನಾದರೂ ಇವತ್ತು ನಿಮ್ಮನ್ನು ಶ್ವೇತಾ ಅವ್ರನ್ನ ಗುರುತಿಸ್ಬಿಟ್ರೆ, ಇನ್ನು 65 ವರ್ಷ, ನೀವು 100 ವರ್ಷ ಮುದುಕಿಯಾದಾಗಲೂ ಕೂಡ ನಿಮ್ಮನ್ನು ಬಂದು ಗುರುತಿಸಿ, ನಿಮ್ಮನ್ನು ಬಂದು ಅದು ಬಹಳ ಪ್ರೀತಿ ಆದರವನ್ನು ತೋರಿಸುತ್ತೆ ಒಂದಾನೆ. ಅದು ಮರೆಯುವುದೇ ಇಲ್ಲ. ಅಂತಹ ಮೇಧಾಶಕ್ತಿ, ಸ್ಮೃತಿ ಶಕ್ತಿ ಇದೆ. ಕಿವಿ ನೋಡಿ, ದೊಡ್ಡ ಕಿವಿ ಇರುತ್ತದೆ. ಅಂದರೆ ಚೆನ್ನಾಗಿ ಆಲಿಸ್ತಕ್ಕಂತಹ ಒಂದು ಶ್ರವಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಶ್ರವಣ ಮನನ ನಿಧಿಧ್ಯಾಸ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಚೆನ್ನಾಗಿ ಯಾರಾದರೂ ಅವರು ವಿದ್ಯಾಂತರಾಗಬೇಕು, ಅವನು ಮುಮುಕ್ಷು ಆಗಬೇಕು ಅಂದರೆ ಮೊದಲನೇದು ಚೆನ್ನಾಗಿ ಕೇಳಿಸ್ಕೋಬೇಕಂತೆ. ಆ ಕೇಳುವಿಕೆಯ ತತ್ವವನ್ನು ಗಣಪತಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆಮೇಲೆ ಎಲ್ಲದಕ್ಕಿಂತ ಬಹಳ ಅದ್ಭುತವಾಗಿರೋ ಇನ್ನೊಂದು ಅಂಗ ಗಣಪತಿಯಲ್ಲಿ ನಾವು ನೋಡಿದ್ರೆ ಅವನ ಸೊಂಡಿಲು ಅಂದರೆ ಮೂಗದು. ನಮ್ಮ ಮೂಗೇನು ಮಾಡುತ್ತೆ ಹೇಳಿ? ಉಸಿರಾಡ್ತಾ ಇದೆ, ಮತ್ತೇನು ಮಾಡುತ್ತೆ? ವಾಸನೆಯನ್ನು ಗ್ರಹಿಸುತ್ತೆ. ಗಣಪತಿ ಮೂಗು ಅಥವಾ ಆನೆಯ ಮೂಗು ಏನು ಮಾಡುತ್ತದೋ ಅದು ಇವೆರಡರೊಟ್ಟಿಗೆ ಅನ್ನಪಾನಾದಿಗಳನ್ನು ಅದರಲ್ಲೇ ಮಾಡುತ್ತದೆ. ಅದು ಪ್ರಾಣದೈರ್ಘ್ಯ ಅಂತ ಹೇಳೋದು, ವಿಪರೀತ ದೊಡ್ಡದಾಗುತ್ತೆ, ಇಷ್ಟಕ್ಕೆ ನಿಲ್ಲಿಸುವ. ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಆಮೇಲೆ ಚಿಕ್ಕದಾಗಿರ್ತಕ್ಕಂತಹ ಕಣ್ಣು. ಆ ಗಾತ್ರದ ಆನೆಗೆ ನೀವು ನೋಡಿದ್ರೆ ಇಷ್ಟು ಕಣ್ಣು. ಅಂದರೆ ನೀವು ಯಾವುದಾದ್ರೂ ಬಹಳ ಕ್ಷುಣ್ಣವಾಗಿ ನೋಡಬೇಕು ಅಂದರೆ ಏನು ಮಾಡ್ತೀರಾ? ಕಣ್ಣನ್ನು ಹೀಗೆ ಮಾಡಿ ನೋಡ್ತೀರಾ. ಚಿಕ್ಕದು ಮಾಡ್ತೀವಿ ಇವತ್ತಿಗೂ ನೋಡಿ. ಆ ರೀತಿಯಾಗಿ ಅದರ ಅರ್ಥ ಏನು ಅಂತಂದರೆ, ಅಷ್ಟು ದೊಡ್ಡ ದೇಹ ಇದ್ದಾಗಲೂ ಎಲ್ಲವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು, ನೋಡಬೇಕು ಅಂತಕ್ಕಂಥ ಪಾಠವನ್ನು ನಮಗೆ ಮಹಾಗಣಪತಿ ಮಾಡ್ತಾ ಇದ್ದಾನೆ. ದೊಡ್ಡ ಹೊಟ್ಟೆ, ಲಂಬೋದರಾಯ ನಮಃ. ದೊಡ್ಡ ಹೊಟ್ಟೆ ಏನು ತೋರಿಸುತ್ತೆ? ತೃಪ್ತಿಯನ್ನು ತೋರಿಸುತ್ತೆ. ತೃಪ್ತಿಯಾದವನಿಗೆ ಸಿದ್ಧಿ ಸಿಗೋದು. ತೃಪ್ತಿ ಯಾರಿಗಾಗುತ್ತೋ ಅವನು ಸಿದ್ಧನಾಗ್ತಾನೆ. ಎಲ್ಲದರಲ್ಲೂ ಅವನು ಎತ್ತಿದ ಕೈ. ತೃಪ್ತಿ ಇಲ್ಲದೆ ಇರುವವನಿಗೆ ಕೊನೆಯೇ ಇಲ್ಲ. ಅವನು ಇಡೀ ಜೀವನ ಹಾಹಾಕಾರ ಮಾಡಿಕೊಂಡೇ ಹೊರಟೋಗ್ತಾನೆ, ಪ್ರಾಣವನ್ನು ಕಳ್ಕೋಬೇಕಾಗುತ್ತೆ. ಆ ಸಿದ್ಧಿಯನ್ನು ಸೂಚಿಸುತ್ತೆ. ಅದೇ ರೀತಿಯಾಗಿ ನಾವು ಮುಂದುವರೆದು ನೋಡಿದಾಗ ಅವನು ಸೊಂಟಕ್ಕೆ ನಾಗರಾವನು ಕಟ್ಕೊಂಡಿರ್ತಾನೆ. ಬಿದ್ದ, ಹೊಟ್ಟೆ ಹೊಡೆದೋಯ್ತು, ಅಲ್ಲೇ ಹಾವಾಗ್ತಿದ್ದು ತೆಗೆದು ಸೊಂಟ ಕಟ್ಕೊಂಡ್ಬಿಟ್ಟ ಅಂತ ಹೇಳಿ ಒಂದು ಕತೆ ಇದೆ. ಆ ನಾಗವನ್ನು ಸೊಂಟಕ್ಕೆ ಕಟ್ಕೊಂಡಿರ್ತಕ್ಕಂತಹ ಒಂದು ಅಭಿಪ್ರಾಯ ಏನು ಅನ್ನೋದನ್ನು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ವಾಪಸ್ ಬರ್ತೀನಿ. ಇಲ್ಲಿ ಗಣಪತಿಯ ಇಂತಹ ಮಹಾನುಭಾವನಾಗಿರ್ತಕ್ಕಂತಹ ಗಣಪತಿಯ ವ್ರತವನ್ನು ನಾವು ಮಾಡಿದಾಗ ಯೋಗಿಕ ಅಂತ ಹೇಳಿದೆ ನಾನು. ಅದು ಯೋಗ ಹೇಗೆ ಅನ್ನೋದು ಗಣಪತಿಯ ವ್ರತದ ಕೊನೆಗೆ ಹೋಗಿ ನಾನು ವಾಪಸ್ ಬರಬೇಕು, ಅದು ಅರ್ಥ ಆಗೋದಿಲ್ಲ. ಗಣಪತಿ ಹಬ್ಬ ಆದಮೇಲೆ ಏನು ಮಾಡ್ತೀವಿ? ದೊಡ್ಡ ಗಲಾಟೆ ಇರೋದೇನು? ಗಣಪತಿಯ ವಿಸರ್ಜನೆ. ಮಣ್ಣಿನ ಗಣಪತಿಯನ್ನಿಟ್ಟು ಪೂಜೆ ಮಾಡ್ತಕ್ಕಂತಹ ಎಲ್ಲ ಕಡೆ ಮಾಡ್ತಕ್ಕಂಥದ್ದು, ಇದನ್ನು ಬಹಳ ಭೂರಿಯಾಗಿ ಆಚರಣೆಗೆ ತಂದಿದ್ದು ಬಹುಶಃ ನನಗೆ ತಿಳಿದಿರೋ ಪ್ರಕಾರ, ನಾನು ತಾರ್ಕಿಕವಾಗಿ ನೋಡಿದಾಗ ನಮ್ಮ ಬಾಲಗಂಗಾಧರ ತಿಲಕ್ರವರು ಮಹಾರಾಷ್ಟ್ರದಲ್ಲಿ ಒಂದು ಏಕೀಕರಣ ಅಂತ ಮಾಡಿದ್ರು, ನಮ್ಮನ್ನೆಲ್ಲರನ್ನೂ ಸೇರಿಸಿ. ಬಹಳ ದೊಡ್ಡ ಕೆಲಸ ಅದು, ಬಹಳ ದೊಡ್ಡ ಕೆಲಸ. ಅವರು ಬಹಳ ವಿದ್ಯಾವಂತರು ಕೂಡ. ಲೋಕಮಾನ್ಯ ಬಾಲಗಂಗಾಧರ ತಿಲಕರವರು ಅಸಾಮಾನ್ಯವಾದ ವ್ಯಕ್ತಿತ್ವ. ಅವರು ಭಗವದ್ಗೀತೆಯ ಬಗ್ಗೆ ಎಲ್ಲ ಭಾಷ್ಯವನ್ನು ಬರೆದಂಥವ್ರು. ಅದು ಸಾಮಾನ್ಯ ವ್ಯಕ್ತಿತ್ವ, ಬರೀ ಅವ್ರು ರಾಜಕಾರಣಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅವರು, ತಿಲಕರವರು. ಅವರೇನು ಮಾಡಿದ್ರು? ಏಕೀಕರಣ ಮಾಡಿದ್ರು. ಎಲ್ಲರೂ ಗುಂಪಾಗಿ ಬರಬೇಕು ಅಂತ ಸಮಷ್ಟಿಯಾಗಿ ಎಲ್ಲರೂ ಸೇರಿ ದೊಡ್ಡದಾಗಿ ಗಣಪತಿಯನ್ನಿಟ್ಟು ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸ್ಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದ ಕೆಲಸ, ಅದ್ಭುತವಾದ ಪರಿಕಲ್ಪನೆ, ತಪ್ಪಿಲ್ಲ. ಆದರೆ ಈ ಗಣಪತಿ ಇದಾನಲ್ಲ, ಇವನ ಸ್ಥಾನ ಎಲ್ಲಿದೆ ಅಂದರೆ ನಮ್ಮಲ್ಲೊಂದು ಸ್ಥಳದಲ್ಲಿ ಇದ್ದಾನು. ನಮ್ಮ ದೇಹದಲ್ಲಿ, ನಿಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ, ಅವರ ದೇಹದಲ್ಲಿ, ಅವರ ದೇಹ, ಎಲ್ಲರ ದೇಹದಲ್ಲೂ ಗಣಪತಿ ಇದ್ದಾನೆ. ಯೋಗಶಾಸ್ತ್ರದಲ್ಲಿ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ ಅಂತ ಹೇಳುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ ಮತ್ತು ಸಹಸ್ರಾರ ಅಂತ. ಮೂಲಾಧಾರ ಚಕ್ರದಲ್ಲಿ ಈ ಜಗತ್ತಿನ ಶಕ್ತಿಯಾಗಿರ್ತಕ್ಕಂತಹ ಒಂದು ಶಕ್ತಿ ಅಲ್ಲಿ ಮಲಗಿರುತ್ತೆ. ಪ್ರತಿಯೊಬ್ಬರ ಕುಂಡಲಿನಿ ಅಂತ ಕರೀತಾರೆ ಅದನ್ನು. ಆಂಗ್ಲ ಭಾಷೆಯಲ್ಲಿ ಸರ್ಪೆಂಟ್ ಫೈರ್ ಅಂತ ಕರೀತಾರೆ. ಆ ಕುಂಡಲಿನಿ ಶಕ್ತಿ ಕುಲಕುಂಡಲಿನಿ ಅಂತ ಆಕೆ ಹೆಸರು. ಅಮ್ಮನವರ ರೂಪ ಅದು.
ಹಾವಿನೋಪಾದಿಯಲ್ಲಿ 3.5 ಸುತ್ತು ಸಾರ್ಧತ್ರಿವಲಯೋಪೇತ ಅಂತ ಹೇಳ್ತಾರೆ. 3.5 ಸುತ್ತನ್ನು ಸುತ್ತಿಕೊಂಡು ಒಂದು ಲಿಂಗಾಕಾರದ ಸ್ವಯಂಭೂ ಲಿಂಗ ಅನ್ನೋ ಲಿಂಗ ಇರುತ್ತೆ ಪ್ರತಿಯೊಬ್ಬರ ಮೂಲಾಧಾರದಲ್ಲಿ, ಅದಕ್ಕೆ ಸುತ್ತಕೊಂಡು ಮಲಗಿರುತ್ತೆ. ಅದು ಭೂತತ್ವದ ಚಕ್ರ, ಭೂಮಿಯನ್ನು ಸೂಚಿಸುವ ಚಕ್ರ. ಆ ಭೂಮಿಯನ್ನು ಸೂಚಿಸುವ ಚಕ್ರಕ್ಕೆ ಪ್ರಾಣಿ ಆನೆ. ನೋಡಿ, ಈಗ ಗಣಪತಿಗೆ ಆನೆ ಮುಖ ಯಾಕೆ ಬಂತು ಅಂದರೆ ಇಲ್ಲಿದೆ, ವೇದದ ಪ್ರಮಾಣ ಇದೆ. ಇದು ಕಪೋಲ ಕಲ್ಪಿತ ಬರೀ ಪುರಾಣ ಅಲ್ಲ. ತ್ವಮೂಲಾಧಾರೆ ಸ್ಥಿತೋಸಿ ನಿತ್ಯಂ ಅಂತ ಹೇಳಿತು. ಅಥರ್ವ ಶೀರ್ಷ ಅಂತ, ಗಣಪತಿ ಅಥರ್ವ ಶೀರ್ಷ ಎಲ್ಲರೂ ಚಿರಪರಿಚಿತ. ಅಂದರೆ ಮೂಲಾಧಾರದಲ್ಲಿ ನಿಂತಿರುವವನು ನೀನು ಅಂತ ಅದರ ಅರ್ಥ. ಆ ಮೂಲಾಧಾರ ಚಕ್ರದಲ್ಲಿ ಭೂತತ್ವ ಪ್ರತಿಪಾದ್ಯ ದೇವತೆಯಾಗಿ ಅಲ್ಲಿ ಇದ್ದಾನೆ ಗಣಪತಿ. ಗಣಪತಿ ಹಬ್ಬ ಆದಮೇಲೆ ಏನು ಮಾಡ್ತೀವಿ ನಾವು, ಈ ಗಣಪತಿಯನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಹಾಕ್ತಕ್ಕಂತಹ ಒಂದು ಪದ್ಧತಿ ಇದೆ ಸುಮಾರು ದಿವಸಗಳಿಂದ. ತಿಲಕರು ಇದನ್ನು ದೊಡ್ಡದಾಗಿ ಮಾಡಿದ್ರೆ ಹಿಂದೆ ಇದಿತ್ತು. ಇದು ಹೊರಗಡೆ ನಾವು ಪ್ರಾಕೃತಿಕವಾಗಿ ಜನರಿಗೆ ತೋರಿಸಲಿಕ್ಕೆ, ಅದರ ಒಳಗಡೆ ಆಧ್ಯಾತ್ಮಿಕವಾಗೂ ಅದು ಎರಡು ಸೇರಿದಾಗ ಫಲ ಬರುತ್ತೆ. ಈ ಮೂಲಾಧಾರ ಚಕ್ರ ಆದ ನಂತರದಲ್ಲಿ 2ನೇ ಚಕ್ರ ಇದೆಯಲ್ಲ, ಸ್ವಾಧಿಷ್ಠಾನ ಚಕ್ರ, ಅದು ನೀರಿನ ಚಕ್ರ, ಅದು ಜಲಚಕ್ರ, ಅದು ನೀರಿರ್ತಕ್ಕಂತಹ ಚಕ್ರ. ಆ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಹತ್ತಿ ಒಂದೊಂದೇ ಚಕ್ರವನ್ನು ಹತ್ಕೊಂಡು ಮೇಲೆ ಹೋಗಿ ಸಹಸ್ರಾರಕ್ಕೆ ಸೇರಿದರೆ ಅವನು ಮುಕ್ತ, ಅವನು ಸಿದ್ಧ, ಅವನು ಕೈವಲ್ಯಾನ್ ಪಡೆದ, ಕೈಲಾಸ ಸೇರಿದ, ವೈಕುಂಠ ಸೇರಿದ ಅಂತ ಅದರ ಅರ್ಥ ಯೋಗಶಾಸ್ತ್ರದಲ್ಲಿ. ಈ ಗಣಪತಿ ಮಣ್ಣಿನ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಹಾಕೋದ ಅರ್ಥ ಏನು ಅಂದರೆ, ನೀವು ಒಳಗಡೆ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಇರುವ ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸಿ ಸ್ವಾಧಿಷ್ಠಾನಕ್ಕೆ ತಂದ್ರಿ ಅಂತ, ನೀರಿಗೆ ಹಾಕ್ಕೊಂಡ್ರಿ ಅಂತ. ಒಳಗೆ ನೀರಿಗೆ ಹಾಕ್ಕೊಳ್ರಯ್ಯ ಅಂತಂದರೆ ತೊಗೊಂಡೋಗಿ ಹೊರಗಡೆ ಇಲ್ಲಿ ಹಾಕಿ ಬಂದರೆ ದೊಡ್ಡ ಫಲ ಬರುವುದಿಲ್ಲ, ದೊಡ್ಡ ಫಲ ಬರುವುದಿಲ್ಲ. ಇನ್ನು ಕಲ್ಪದಲ್ಲಿ ಹೇಳಿರೋ ಪ್ರಕಾರ ಗಣಪತಿಯ ವರಸಿದ್ಧಿ ವಿನಾಯಕ ವ್ರತವನ್ನು ಹೇಗೆ ಮಾಡಬೇಕು ಅಂದರೆ, ಮಣ್ಣಿನ ಗಣಪತಿ ಇಟ್ಟು ಪೂಜೆ ಮಾಡಬೇಕಾಗಿರೋರು ಮಹಾ ದರಿದ್ರ ಇರ್ತಕ್ಕಂಥವ್ರು ಅಂತಿದೆ. ಪೂಜೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬಂಗಾರ, ಆಮೇಲೆ ಬೆಳ್ಳಿ, ಆಮೇಲೆ ತಾಮ್ರ, ಆಮೇಲೆ ಕಂಚು, ಆಮೇಲೆ ಹಿತ್ತಾಳೆ. ನಮಗೆ ತಿನ್ನೋಕ್ಕೆ ಇಲ್ಲ ಸರ್, ಮಣ್ಣಿನ ಮಾಡಿ. ಮಣ್ಣಿನ ವಿಗ್ರಹದ ಗಣಪತಿಗೆ ಎಷ್ಟು ದುಡ್ಡು ಇಡ್ತಿದ್ದೀವಿ ನಾವಿವತ್ತು? ಸಾವಿರಾರು ರೂಪಾಯಿ ಇಡ್ತಿದ್ದೀವಿ. ಎರಡನೆಯದು ಪ್ರಕೃತಿಯನ್ನು ಎಷ್ಟು ಹಾಳು ಮಾಡ್ತಿದ್ದೀವಿ. ಏಕೀಕರಣಕ್ಕೆ ಬೇಕಿತ್ತು, ಆಗ ಆಗೋಯ್ತು. ಈಗ ಏಕೀಕರಣ ಆದ ನಂತರದಲ್ಲೂ ಮುಂದುವರೆಸೋದು ಇದರಲ್ಲಿ ಎಷ್ಟು ನಿಜ ಇದೆಯೋ ಇಲ್ಲ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇದಕ್ಕೆ, ಈ ಥರದಕ್ಕೆ. ನಾನು ತಪ್ಪು ಅಂತ ಹೇಳ್ತಿಲ್ಲ, ಅದರ ವಿಮರ್ಶೆ ನೀವು ಮಾಡಿ, ನಿಮಗೆ ಬಿಡ್ತೇನೆ ಅದನ್ನು, ನಿಮಗೆ ಬಿಟ್ಟಿದ್ದದು. ಮೂಲದಲ್ಲಿ ಹೇಳಿರೋದು ಏನು ಅಂದರೆ, ನೀವು ಬಂಗಾರದ ಗಣಪತಿಯನ್ನು ಶಕ್ತಿ ಇದ್ದರೆ, ರತ್ನದ ಗಣಪತಿಯನ್ನು ಶಕ್ತಿ ಇದ್ದರೆ, ಇಲ್ಲ ಬೆಳ್ಳಿಯ ಗಣಪತಿಯನ್ನು, ಇಲ್ಲ ತಾಮ್ರದ ಗಣಪತಿಯನ್ನು ಮಾಡಿ ಪೂಜಿಸಿ ಅದನ್ನು ದಾನ ಮಾಡಬೇಕು. ಆವಾಗ ಏನಾಗುತ್ತೆ, ಮೂಲಾಧಾರ ಚಕ್ರ ಮಣ್ಣು ಹೆಂಗಿರುತ್ತೆ, ಕಲ್ಲು ಹೆಂಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅದರಲ್ಲಿ ಬೆಳೆ ಬೆಳೆಯೋಕ್ಕೆ ಏನು ಮಾಡಬೇಕು, ರೈತ ಆಗಿರೋನು ಅದನ್ನು ಮಡಕೆ ಹೊಡಿಬೇಕು. ಅವನು ನೇಗಿಲಾಡಿಸಿ ಹೊಡೆದ ನಂತರದಲ್ಲಿ ಅಲ್ಲಿ ಬೀಜ ಬಿತ್ತಿದ್ರೆ ಹೇಗೆ ಬೆಳೆ ಬೆಳೆಯುತ್ತೋ, ಆ ಮೂಲಾಧಾರ ಚಕ್ರ ಜನ್ಮ ಜನ್ಮಾಂತರದ ನಮ್ಮ ವಾಸನೆಗಳಿಂದ, ವಾಸನೆ ಅಂದರೆ ಈ ಕಂಪಲ್ಲ ಹೇಳ್ತಿರ್ತಕ್ಕಂಥದ್ದು, ನಮ್ಮ ಜನ್ಮ ಜನ್ಮಾಂತರದ ಸಂಸ್ಕಾರಗಳಿಂದ ಅದೇನಾಗಿದೆ, ವಜ್ರವದ್ ದೃಢವಾಗಿಬಿಟ್ಟಿದೆ. ಇಲ್ಲಿ ನಾವು ಆ ಗಣಪತಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡಿ ಅದನ್ನು ದಾನ ಕೊಟ್ಟರೆ ಏನಾಗುತ್ತೆ, ಆ ಕಲ್ಲಾಗಿರ್ತಕ್ಕಂಥದ್ದು ದಿನಂಪ್ರತಿ ಸಡ್ಲ ಆಗ್ತಾ ಹೋಗುತ್ತೆ. ಯೋಗ ಇದ್ದರೆ, ಪೌರಾರ್ಜಿತ ಯೋಗಗಳು ಇದ್ದು ಅಂತಹ ಒಂದು ಪ್ರಪತ್ತಿ, ಅಂತಹ ಭಕ್ತಿ ಶ್ರೀಮನ್ ಮಹಾಗಣಪತಿಯ ಮೇಲೆ ಬಂದು ನೀವು ಪೂಜಿಸಿದರೆ ಆದರೆ 2-3 ವರ್ಷದಲ್ಲೇ ಅದು ಬಿಟ್ಟುಕೊಂಡು ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾದರೂ ಆಶ್ಚರ್ಯ ಇಲ್ಲ. ಈ ಜನ್ಮದಲ್ಲಿ ಆಗದೆ ಇದ್ರೂ ಮುಂದಿನ ಜನ್ಮಕ್ಕಂದು ಖಚಿತವಾಗಲೂ ಆಗುತ್ತೆ. ಮನುಷ್ಯನಿಗೆ ಕೊಟ್ಟಿದ್ದು ಮನೆಯವ್ರಿಗೂ, ದೇವ್ರಿಗೆ ಕೊಟ್ಟಿದ್ದು ಕೊನೆಯವರೆಗೆ ಅಂತ. ಆ ರೀತಿಯಾಗಿ ನೀವು ದೇವರ ಮೇಲೆ ಹಾಕಿದಂತಹ ಒಂದು ಹೂವಿನ ಒಂದು ಋಣವನ್ನು ದೇವರು ನಿಮ್ಮ ಹತ್ರ ಇಟ್ಕೊಳ್ಳಲ್ಲ, ಕೊಟ್ಬಿಡ್ತಾನು. ನಿಮ್ಮ ಕರ್ಮಫಲವನ್ನು ದೇವರು ಕೊಟ್ಟೆ, ನಿಷ್ಪಕ್ಷಪಾತಿ ಅವನು, ಯಾವುದು ಬಾಕಿ ಇಟ್ಕೊಳ್ಳಲ್ಲ. ಎಷ್ಟೋ ಜನ ದೇವ್ರಿಗೆ ಏನೋ ಆಗಿದೆ, ನಿಮಗೆ ಕಣ್ಣಿಗೆ ಕಾಣ್ತಿಲ್ಲ. ಕಾಲೇ ಕತ್ತರಿಸಿ ಹೋಗೋ ಬದಲು ಏನಾಗಿದೆ, ಕಾಲು ಮುರಿದು ತಿರುಗಿ ಅದು ರಿಪೇರಿ ಮಾಡಿಸ್ಕೊಳ್ತಾರ ಮಾಡಿದಂತೆ ಮಾಮೂಲಿ ಪರಿಸ್ಥಿತಿಗೆ ಬರುತ್ತೆ ಕಾಲು. ಅದನ್ನು ಯೋಚನೆ ಮಾಡ್ತಿಲ್ಲ ಜನ. ನಾನು ಪೂಜೆ ಮಾಡೋದೇ ಕಾಲು ಮುರಿದೋಯ್ತು, ಅಲ್ಲ ಸ್ವಾಮಿ ಕಾಲೇ ಹೋಗ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ? ಆ ರೀತಿಯಾಗಿ ಆ ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಮಾಡಬೇಕು. ಈ ರೀತಿಯಾಗಿ ಈ ಗಣಪತಿಯ ಒಂದು ಪೂಜೆಯನ್ನು ನಾವು ಮಾಡಿ ಆ ವಿಗ್ರಹವನ್ನು ದಾನ ಮಾಡಬೇಕು ಅಂತ ಹೇಳಿದೆ. ಬಿಟ್ಟರೆ ಮಣ್ಣಿನ ಗಣಪತಿಯನ್ನು ಮಾಡಿ ನೀರಿನಲ್ಲಿ ವಿಸರ್ಜನೆ ಮಾಡೋದು ಹೇಳಿಲ್ಲ, ಕಲ್ಪದಲ್ಲಿ ಎಲ್ಲೂ ಹೇಳಿಲ್ಲ. ಆನಂತರದಲ್ಲಿ ಮಧ್ಯದಲ್ಲಿ ಮುಸಲ್ಮಾನರ ಒಂದು ನಮ್ಮ ಮೇಲೆ ದಾಳಿಗಳಾಯಿತು, ಆಮೇಲೆ ಪೋರ್ಚುಗಲ್ಲರದಾಯಿತು, ಅದೇ ರೀತಿಯಾಗಿ ಬ್ರಿಟಿಷರದಾಯಿತು. ಈ ಕಾಲಮಾನದಲ್ಲಿ ಏನಾಯಿತು ಅಂತಂದರೆ, ಮನೆ ಮಠಗಳನ್ನು ಕಳೆದುಕೊಂಡು ಎಲ್ಲ ದಿಕ್ಕಾಪಾಲಾಗೋದಿವಿ ನಾವೆಲ್ಲರೂ. ನಮ್ಮ ಪಿತೃಗಳೆಲ್ಲ ಅನುಭವಿಸಿದ್ದಾರೆ, ನಮ್ಮ ಮರಿತಾತಂದರು ಅನುಭವಿಸಿದ್ದಾರೆ, ನಿಮ್ಮ ಮರಿತಾತಂದರು ಇದನ್ನೆಲ್ಲ ಅನುಭವಿಸಿಬಿಟ್ಟಿದ್ದಾರೆ. ಆಗ ಏನು ತಿನ್ನಕ್ಕೆ ಇಲ್ಲದೆ ಇದ್ದಾಗ ಅವ್ರು ಏನು ಮಾಡಬೇಕು ಅಂದಾಗ ಯಾರೋ ಬುದ್ಧಿವಂತರು ಶಾಸ್ತ್ರದಲ್ಲಿ ಹೇಳಿದೆಯಲ್ಲ,
ಮಣ್ಣಿನಲ್ಲಿ ಮಾಡಿ ಪೂಜೆ ಮಾಡೋಣ ಅಂತ ಪ್ರಾರಂಭ ಆಗಿರೋದಿದು. ಆ ಮಣ್ಣಿನಲ್ಲಿ ಮಾಡಿ 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 ಏನಾಯಿತು, ಅದನ್ನು ಯಾರು ದಾನ ತೊಗೋತಾರೆ? ಮಣ್ಣಿಂದು ಯಾರು ತೊಗೋತಾರೆ ದಾನ? ತಗೊಂಡು ಉಪಯೋಗ ಇಲ್ಲ. ಅದಕ್ಕೇನು ಮಾಡಿದ್ರು, ಅದನ್ನು ಹಾಗೆ ಹೊಡೆದು ಪುಡಿ ಮಾಡಲಿಕ್ಕೆ ಹೊಲಕ್ಕೆ ಹಾಕ್ಲಿಕ್ಕೂ ಆಗಲ್ಲ. ಏನು ಮಾಡಿದ್ರು? ಗಣಪತಿ ಅಲ್ವಾ, ಆ ರೂಪ ನೋಡಿದ್ರೆ ನಮಗೆ ಆ ಒಂದು ಭಯ, ವಿಶ್ವಾಸ, ಭಕ್ತಿ ಎಲ್ಲವೂ ಗೌರವ ಇದೆ. ಈಗ ಮನೆಯಲ್ಲಿ ನಮ್ಮ ಮುತ್ತಾತನ ಫೋಟೋ ಇರುತ್ತೆ, ಅದಕ್ಕೆ ಯಾರಾದರೂ ಒಗ್ಯೋಕ್ಕಾಗತ್ತಾ? ವಿವೇಕಾನಂದರು ಹೇಳಿದ ರೀತಿಯಲ್ಲಿ ಒಬ್ಬನು ಬುದ್ಧಿ ಕಲಿಸಿದ್ರು, ಹೋಗ್ಬಿಟ್ಟು ವಿವೇಕಾನಂದರು. ಆಗುತ್ತೆಯೇ? ಆ ತಾತ ಅಲ್ಲ, ತಾತನ ಭಾವಚಿತ್ರ, ಆದರೂ ನಮಗೆ ಅದ್ರ ಮೇಲೆ ಗೌರವ ಇದೆಯಲ್ಲ. ಅದೇ ರೀತಿಯಾಗಿ ಗಣಪತಿಯ ವಿಗ್ರಹದ ಬಗ್ಗೆ ಕೂಡ ನಾವು ಗೌರವವನ್ನು ಕೊಡಬೇಕು. ಆದ್ದರಿಂದ ಅವರೇನು ಮಾಡಿದ್ರು, ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿದ್ರು, ಕರಗುತ್ತಲ್ಲ ಅಂತ. ಅದಕ್ಕೆ ಪೇಂಟ್ ಬಳಿತಿರಲಿಲ್ಲ ಅವರು. ಈಗೇನಾಗಿದೆ, ಅದು ಯಾವುದ್ಯಾವುದೋ ರಂಗನ್ನು ಅದಕ್ಕೆ ಹಚ್ಚಿ ಅದನ್ನು ನೀರು ಹಾಕಿ ಆ ಒಳಗಿರ್ತಕ್ಕಂತಹ ಜಲಚರಗಳಿಗೆ ಪ್ರಾಣಹಾನಿ ಮಾಡಿ ಆ ನೀರನ್ನೂ ಗಬ್ಬೆಬ್ಬಿಸಿ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಅಶಾಸ್ತ್ರೀಯ ಅಂಥೇಳಿ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಅದು ತಪ್ಪು. ಇಲ್ಲಿ ಇನ್ನೊಂದು ದೊಡ್ಡ ತಪ್ಪು ಮಾಡ್ತಾ ಇದೆ ನಮ್ಮ ಸಮಾಜ. ಗಣಪತಿಯ ರೂಪವನ್ನು ವೈಚಿತ್ರಗೊಳಿಸಿ ವಿಧ ವಿಧವಾದ ಅವರ ಮನಸ್ಸಿಗೆ ಇಷ್ಟ ಬಂದ ರೀತಿಯಲ್ಲಿ ಚಿತ್ರಿಸ್ತಾ ಇದ್ದಾರೆ. ನೀವು ಏನು ಮಾಡಿ ಗೊತ್ತಾ, ಅಷ್ಟು ನಿಮಗೆ ದೊಡ್ಡ ಭಾವನೆ ಇರೋರು, ನಿಮ್ಮ ತಾತಂದು, ನಿಮ್ಮ ಅಪ್ಪಂದು, ನಿಮ್ಮ ಅಮ್ಮಂದು ಹಾಗೆ ಮಾಡಿ ಚಿತ್ರವಾಗಿ ಮಾಡಿಡಿ, ಮನೆಯಲ್ಲಿ ನೋಡೋಣ. ಏನು ಹೇಳ್ತಾರೆ ನಿಮ್ಮ ಸಂಬಂಧಿಕರು? ಅಲ್ಲ ನಮ್ಮ ಹಾಂ, ಈಗ ನಿಮ್ಮ ತಾಯಿಗೆ ಒಂದು ಮೀಸೆ ಮಾಡಿಡಿ ಫೋಟೋಗೆ. ಗತಿಸಿರುವ ತಾಯಿಗೂ ಅಜ್ಜಿಗೋ ಮೀಸೆ ಬರೆದ್ರೆ ಏನು ನಮ್ಮ ಇಷ್ಟ ಅಂತಂದರೆ, ಸ್ವತಂತ್ರಕ್ಕೂ ಸ್ವೇಚ್ಛೆಗೂ ಭಾಳ ವ್ಯತ್ಯಾಸ ಇದೆ. ನಿಮಗೆ ಸ್ವತಂತ್ರ ಇದೆ ನಮ್ಮೆಲ್ಲರಿಗೂ, ಆದರೆ ಸ್ವೇಚ್ಛಕ್ಕೆ ಇಲ್ಲ. ನಾವು ಸ್ವೇಚ್ಛಾಚಾರ ಇಲ್ಲ, ಒಪ್ಪುವುದಿಲ್ಲ. ಇದು ಸ್ವತಂತ್ರ ದೇಶ. ಸ್ವತಂತ್ರ ದೇಶ ಅಂದರೆ ನಾನು ಮನಸೋಚ್ಛೆ ಬದುಕಲಿಕ್ಕಾಗುತ್ತೇನು? ಇಲ್ಲ. ಅದೇ ರೀತಿಯಾಗಿ ಇದರಲ್ಲಿ ತಿದ್ದಿಕೊಳ್ಳೋಣ ನಮ್ಮನ್ನು ನಾವು. ಕೈಯಲ್ಲಿ ಗನ್ನು ಕೊಟ್ಟಿರುವ ಗಣಪತಿ, ಕೈಯಲ್ಲಿ ಗಿಟಾರ್, ಎಲ್ಲಿಗೆ ನಾವು ದಾರಿ ಮಾಡ್ತಿದ್ದೀವಿ? ಎಲ್ಲಿಗೆ ದಾರಿ ಮಾಡ್ತೀವಿ? ಬೇರೆ ಧರ್ಮದವ್ರು ಒಂದು ಮಾಡಿಸಿರೋದು, ಬೇರೆ ಧರ್ಮದ ಬಗ್ಗೆ ಮಾತಾಡ್ತಿರಲ್ಲ ನೀವೆಲ್ಲರೂ. ಸನಾತನ ಧರ್ಮೀಯರು ಅವ್ರು ಹಾಗೆ ಅಂತಾರೆ, ಅವರ ಧರ್ಮದ ಆಚರಣೆಯಲ್ಲಿ ಸರಿಯಾಗಿ ಮಾಡ್ತಿದ್ದಾರೆ ಅವರು. ನಾನು ಅದಕ್ಕೆ ಅವ್ರನ್ನ ಶ್ಲಾಘಿಸ್ತೇನೆ. ನಮ್ಮವರು ಸ್ವೇಚ್ಛಾಚಾರಕ್ಕೆ ಇಳಿದುಬಿಟ್ಟಿದ್ದಾರೆ. ಯಾರು? ಸನಾತನ ಧರ್ಮೀಯರು, ಹಿಂದೂಗಳು ಅಂತ ಕರೆದುಕೊಳ್ತಕ್ಕಂಥವ್ರು. ಆಮೇಲೆ ಮೋಟ್ರ್ ಬೈಕ್ ಮೇಲೆ ಕೂತಿರೋ ಗಣಪತಿ, ಇದಕ್ಕೆ ಯಾವುದಾದ್ರೂ ಅರ್ಥವಿದೆಯೇ? ನೀವೇನು ಮಾಡ್ತಿದ್ದೀರಾ ಅಂತಕ್ಕಂತಹ ಒಂದು ಏನಾದ್ರು ಅಂದಾಜಿದೆಯೇ? ಅದು ಬಹಳ ತಪ್ಪಾಗಿ ದೇವತಾ ದೂಷಣೆಯ ಫಲ ಬರುತ್ತೆ, ಪಾಪ ಬರುತ್ತೆ ಅದಕ್ಕೆ. ಆತ ಇಲಿ ಮೇಲೆ ಕೂತ್ಕೊಂಡು ಹೋಗ್ತಾನೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಅಹಂಕಾರ ಇಷ್ಟ ಆಗಬೇಕು. ಆನೆಯೋಪಾದಿಯಲ್ಲಿರುವ ನನ್ನ ನಿಮ್ಮ ಅಹಂಕಾರಗಳು ಇಲಿಯಷ್ಟಾದರೆ ನಮ್ಮನ್ನು ಮೇಲೆ ಬಂದು ಗಣಪತಿ ಕೂತ್ಕೊಂಡ್ಬಿಡ್ತಾನೆ ನಮ್ಮ ಮೇಲೆ. ನಾವು ಅವನಿಗೆ ಆಧಾರವಾಗಿ ಬಿಡ್ತೀವಿ. ಅಂದರೆ ಗಣಪತಿ ನಮ್ಮ ಮೇಲೆ ಬಂದು ಕೂತ ಅಂದರೆ ನಮ್ಮನ್ನು ಹಿಡಿಯೋರು ಯಾರು? ಅಷ್ಟಸಿದ್ಧಿಗಳು ನಮ್ಮ ಕಾಲು ಧೂಳಿ ಆಗೋಗುತ್ತೆ. ಆ ರೀತಿಯಾಗಿ ಅಹಂಕೃತಿಯನ್ನು ಬಹಳ ಚಿಕ್ಕದಾಗಿ ತೋರಿಸಿರ್ತಕ್ಕಂಥದ್ದು ಇಲಿ ಮೇಲೆ ಕೂತ್ಕೊಂಡು ಹೋಗಾಗುತ್ತೆ. ಇದೆಲ್ಲ ಲಾಜಿಕ್ ಇಲ್ಲದೆ ಇರೋದೇ ಇಲ್ಲ ನಮ್ಮ ಸನಾತನ ಧರ್ಮದಲ್ಲಿ. ಯೋಗಿಕವಾಗಿ ಇಲ್ಲದೆ ಇರೋದೇ ಇಲ್ಲ. ನೋಡಿ, ಇಷ್ಟಿದೆ ಯೋಗದ ವಿಚಾರ ಅದರಲ್ಲಿ ಆ ಯೋಗ ಭೂಯಿಷ್ಠವಾಗಿರ್ತಕ್ಕಂತಹ ಪೂಜೆಗೆ ಮಹಾಗಣಪತಿಯ ಪೂಜೆ ಅಂತ ಹೆಸರು. ಆಮೇಲೆ ಗಣಪತಿಯ ಸೃಷ್ಟಿಯಾಗಿದ್ದು ಹೇಗೆ? ಪಾರ್ವತಿ ಅಮ್ಮನವರ ಮೈ ಮೇಲಿರ್ತಕ್ಕಂತಹ ಪೂಸ್ಕೊಂಡಿದ್ದ ಗಂಧವನ್ನು ಹೀಗೆ ತೆಗೆದೇನು ಮಾಡಿದ್ಲು, ಅದರಲ್ಲೊಂದು ಬೊಂಬೆ ಮಾಡಿಟ್ಲು ಅಂತ ನಾವು ಕೇಳಿದ್ದೀವಿ, ಐತಿಹ್ಯ ಪುರಾಣ. ಅರ್ಥ ಏನು ಅಂತಂದರೆ, ಆತನ ವಿನಾಯಕ, ಯಾವ ಗಂಡಿನ ಸ್ಪರ್ಶ ಇಲ್ಲದೆ ಹುಟ್ಟಿದ ಮಹಾನುಭಾವ. ಅಮ್ಮನವರಿಗೂ ಗಣಪತಿಗೂ ಕೂಡ ಅಭೇದವನ್ನು ಹೇಳುತ್ತೆ ತಂತ್ರಶಾಸ್ತ್ರ. ಯಾವ ಭೇದ ಇಲ್ಲ. ಅಮ್ಮನವ್ರಿಗೆ ಹೆಂಗೆ ಪೂಜೆ ನಡೆಯುತ್ತೋ ಗಣಪತಿಗೆ ಹಾಗೇ ಸಮಾನವಾಗಿ ಪೂಜೆ ನಡೆಯೋದು. ಇನ್ನೊಬ್ಬ ದೇವರು ಅಂದರೆ ಗಣಪತಿ ಒಬ್ಬನೇ. ಇನ್ನು ಎಲ್ಲ ದೇವರುಗಳು ರೀತಿ ಪೂಜೆಯೇ ಯಾವ ತಂತ್ರದಲ್ಲೂ ಹೇಳಿಲ್ಲ. ಅಲ್ಲಿ ಅರ್ಥ ಏನು ಅಂದರೆ, ಸೃಷ್ಟಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂತಹ ಸಾಮಗ್ರಿ ಯಾರು ಅಂದರೆ ಶ್ರೀಮನ್ ಮಹಾಗಣಪತಿ. ನೀವೇನಾದರೂ ಸೃಷ್ಟಿ ಮಾಡಿ, ಅದು ವಿಜ್ಞಾನ ಆಗಿರಬಹುದು, ಜ್ಞಾನ ಆಗಿರಬಹುದು, ವೈರಾಗ್ಯ ಆಗಿರಬಹುದು, ಐಶ್ವರ್ಯ ಆಗಿರಬಹುದು, ಮದುವೆ ಆಗಿರಬಹುದು, ಮಕ್ಕಳಾಗಿರಬಹುದು, ವಿದ್ಯೆ ಆಗಿರಬಹುದು, ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ಗಣಪತಿ. ಈ ಉದಾಹರಣೆಗೆ ಈಗ ಅಕ್ಕಿಯಿಂದ ಏನೇನು ಮಾಡ್ಬೋದು ನಾವು? ಅನ್ನವನ್ನು ಮಾಡ್ಬೋದು. ಅಕ್ಕಿಯಿಂದ ಚಿತ್ರಾನ್ನ ಮಾಡ್ಬೋದಾ? ಮಾಡ್ಬೋದು. ವಾಂಗಿಬಾತು ಮಾಡ್ಬೋದು. ಪಾಯಸ ಮಾಡ್ಬೋದು. ಬೆಲ್ಲದನ್ನ ಮಾಡ್ಬೋದು. ಮೊಸರನ್ನ ಮಾಡ್ಬೋದು. ಜೀರಿಗೆಯನ್ನು ಮಾಡಬಹುದು. ಗೀ ರೈಸು ಮಾಡಬಹುದು. ಮೂಲಭೂತವಾಗಿರ್ತಕ್ಕಂತಹ ವಸ್ತು ಏನಿಷ್ಟಕ್ಕೋ ಭತ್ತ. ಆ ರೀತಿಯಾಗಿ ಮಹಾಗಣಪತಿ ಅಂತಂದರೆ ಯಾರೋ ಒಬ್ಬ ಚಿಕ್ಕ ದೇವರು ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ಸುಮ್ಮನೆ ಪೂಜೆ ಮಾಡಿಬಿಟ್ಟು ಮನೆ ಕಾಂಪೌಂಡ್ಗೆ ಇಟ್ಕೊಂಬೋಣ ಕಣ್ದೃಷ್ಟಿ ಗಣಪತಿ ಹೇಳಿಲ್ಲ ಶಾಸ್ತ್ರದಲ್ಲಿ. ದೊಡ್ಡ ದೇವರು ಗಣಪತಿ ಅಂದರೆ, ಬಹಳ ದೊಡ್ಡ ದೇವರು ಗಣಪತಿ ಅಂದರೆ. ಅದನ್ನು ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ, ನಾವು ಕ್ಷುಲ್ಲಕವಾಗಿ ಬಳಸ್ತಾ ಇದ್ದೇವೆ ಗಣಪತಿಯನ್ನು. ಮನೆಯ ಒಂದು ಕಾಂಪೌಂಡಿನಲ್ಲಿ ಗಣಪತಿಯನ್ನು ಇಡೋದು, ಎಲ್ಲಾದರೂ ಅಲ್ಲಿ ಕೂತಿದ್ದರೆ ಅಲ್ಲೊಂದು ಗಣಪತಿಯನ್ನು ಫುಟ್ಪಾತ್ ಮೇಲೆ ಇಡ್ತಾರೆ. ಬಹಳ ದೊಡ್ಡ ತಪ್ಪಿದು. ಶಾಸ್ತ್ರ ಒಪ್ಪುವುದೇ ಇಲ್ಲ. ನೀವು ಬಹಳ ಉತ್ಸಾಹದಿಂದಲೋ ಅಥವಾ ನಿಮಗೆ ತಿಳುವಳಿಕೆ ಕಡಿಮೆಯಾಗಿಯೋ ಏನೋ ನೀವು ಆ ರೀತಿಯಾಗಿ ಗಣಪತಿಯನ್ನು ಇಡಬಹುದು. ಆದರೆ ಶಾಸ್ತ್ರ ಅದನ್ನು ಒಪ್ಪುವುದಿಲ್ಲ.
ಅದು ಬಹಳ ದೊಡ್ಡ ಪಾಪ ಫಲಕ್ಕೆ ದಾರಿಯಾಗಿ ಹೋಗುತ್ತೆ. ಆದ್ದರಿಂದ ಈ ವರಸಿದ್ಧಿ ವಿನಾಯಕ ವ್ರತದ ದಿವಸ ನಾವೇನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದು ಶುದ್ಧವಾಗಿ ಸ್ನಾನವನ್ನು ಮಾಡಿ ಕೆಂಪು ಬಣ್ಣದ ಬಟ್ಟೆಯನ್ನು ಉಡಬೇಕು. ಗಣಪತಿ ಪೂಜೆಗೆ ಶಾಸ್ತ್ರದಲ್ಲಿ ಹೇಳಿರೋದು. ಕೆಂಪು ಬಣ್ಣದ ಗಂಧವನ್ನು ತೆಗೆದು ಸಿದ್ಧ ಮಾಡಿಕೊಳ್ಳಬೇಕು. ಕೆಂಪು ಬಣ್ಣದ ಹೂವನ್ನು ಹೆಚ್ಚು ಬಳಸಬೇಕು. ಗರಿಕೆಯನ್ನು ವಿಶಿಷ್ಟವಾಗಿ ಗಣಪತಿ ಪೂಜೆಯಲ್ಲಿ ಬಳಸಬೇಕು. ಅದೇ ರೀತಿಯಾಗಿ ಅರ್ಕಪುಷ್ಪ, ಬಿಳಿ ಎಕ್ಕದ ಗಿಡದ ಹೂವು, ಮೊಗ್ಗಲ್ಲ. ಆ ಸರ ತಂದು ಹಾಕುವ ಒಂದು ಪದ್ಧತಿ ಇದೆ ಎಲ್ಲರ ಮನೆಯಲ್ಲಿ. ನೋಡಿ, ವರಸಿದ್ಧಿ ವಿನಾಯಕ ವ್ರತದ ದಿವಸ ಮಗ್ಗು ಏರಿಸೋ ಹಾಗಿಲ್ಲ ದೇವರ ತಲೆ ಮೇಲೆ, ಅದು ದೋಷ. ಹೂವನ್ನೇ ಪೂಜೆ ಮಾಡಬೇಕು. ಕಮಲದ ಹೂವು ಕೆಂಪಿರುತ್ತೆ, ಅದು ಮಹಾಶ್ರೇಷ್ಠ. ಕಣಗಲು ಹೂವು, ಹಯಾರಿ ಪುಷ್ಪ, ಕರವೀರ ಪುಷ್ಪ ಅಂತ ಕರೀತಾರೆ. ಅಂತಹ ಪುಷ್ಪ ಗಣಪತಿ ಪೂಜೆಗೆ ಅತ್ಯಂತ ಶ್ರೇಷ್ಠ. ಗರಿಕೆ ಮತ್ತಷ್ಟು ಶ್ರೇಷ್ಠ. ಆ ಗರಿಕೆಯನ್ನು ಕೆಂಪು ಗಂಧದಲ್ಲಿ ಸ್ವಲ್ಪ ಅಗ್ರವನ್ನು, ಆ ತುದಿಯನ್ನು ಹೀಗೆ ಅದ್ದಿ ನಂತರ ಪೂಜಿಸಬೇಕು ಗಣಪತಿಯನ್ನು. ಪತ್ರಗಳು ಹೇಳಿದೆ, 21 ವಿಧದ ಪತ್ರಗಳ ಪೂಜೆಯನ್ನು ಹೇಳಿದೆ, 21 ವಿಧದ ಹೂವಿನ ಪೂಜೆಯನ್ನು ಹೇಳಿದೆ. ಅದೇ ರೀತಿಯಾಗಿ ಅಂಗಪೂಜೆಯನ್ನು ಗಣಪತಿಗೆ ಹೇಳಿದೆ. ಈ ರೀತಿಯಾಗಿ ಗಣಪತಿಯ ಒಂದು ಪೂಜೆಯನ್ನು ಮಾಡಿ ವಿಗ್ರಹವನ್ನು ಒಂದು ಕೊಂಡ್ಕೊಂಬನ್ನಿ, ಬೆಳ್ಳಿದು. ನಿಮ್ಮ ಸಮಾಧಾನಕ್ಕೆ, ನಿಮ್ಮ ಅಲಂಕಾರಕ್ಕೆ ಎಷ್ಟೋ ನಮ್ಮ ತಾತ ಮಾಡಿದ್ರು, ನಮ್ಮ ತಂದೆ ಮಾಡಿದ್ರು, ಮುಂದುವರಿಸ್ತೀವಿ ಅಂದರೆ ನೀವು ಸಂತೋಷದಾಯಕವಾಗಿ ಮುಂದುವರಿಸ್ಬೋದು. ಆದರೆ ಒಂದೇ ಒಂದು ಏನು ನಿಮ್ಮಲ್ಲಿ ಮನವಿ ಅಂದರೆ, ಪ್ರತಿ ವರ್ಷ ಗಣಪತಿಯನ್ನು ಈ ಥರ ಮಣ್ಣಿನ ತಂದುಬಿಟ್ಟು ತೊಗೊಂಡು ನೀರಿಗೆ ಹಾಕೋದನ್ನು ಕನಿಷ್ಠ ಇವತ್ತಿಂದಾದರೂ ನಿಲ್ಲಿಸಿ ದಯವಿಟ್ಟು. ಅದನ್ನೇ ಇಟ್ಕೊಂಬಿಡಿ ಮನೆಯಲ್ಲಿ. ಅದು ನಿಮ್ಮ ಭಾವನೆಗೆ ಒಂದು ಇಷ್ಟೊತ್ತರದ ಗಣಪತಿ ಇರಲಿ, ಮುದ್ದಾಗಿರ್ತಾನೆ. ಗಣಪತಿ ನೋಡಿದ್ರೆ ಮುದ್ದು ಬರುತ್ತೆ, ಭಾಳ ಮುದ್ದಾದ ದೇವರಾತ. ಆತನ ಒಂದು ಕಡೆ ಇಟ್ಕೊಳ್ಳಿ. ವ್ರತಕ್ಕಾಗಿ ಮಾತ್ರ ನೀವೇನು ಮಾಡಿ, ಬೆಳ್ಳಿದೋ, ಬಂಗಾರದ್ದೋ, ಹಿತ್ತಾಳೆದೋ, ತಾಮ್ರದ್ದೋ ಒಂದು ತಂದು ಚಿಕ್ಕ ಗಣಪತಿ ಸಾಕು. 2 ಇಂಚಿನ ಗಣಪತಿ ಸಾಕು. ನೀವೇನು ಇಷ್ಟಿಷ್ಟತ್ರ ತೊಗೊಂಬನ್ನಿ, ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೇಳ್ತಿಲ್ಲ ನಾವು. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ನಿಮ್ಮ ಪುರೋಹಿತರಿಂದ ಮಾಡಿಸಿಕೊಂಡು ನೀವೇ ಪೂಜೆ ಮಾಡಿ, ಅವರು ಮಂತ್ರ ಹೇಳ್ತಾರೆ, ಮಾಡಿ ಪೂಜೆಯನ್ನು ಮಾಡಿ, ಪೂಜೆಯ ನಂತರದಲ್ಲಿ ಅದನ್ನು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು. ಆಮೇಲೆ ಈತನಿಗೆ ಕಡಬು ಬಹಳ ಇಷ್ಟ. ಮೋದಕ ಅಂತ ಹೆಸರು. ಅಂದರೆ ಮೋದ ಅಂದರೆ ಏನು? ಮೋದ, ಪ್ರಮೋದ, ಆಮೋದಾಹ ಅಂತ. ಸಂತೋಷ. ಯಾವ ಥರದ ಸಂತೋಷ ಅಂದರೆ ಎಡೆ ಇಲ್ಲದಿರುವ ಸಂತೋಷ. ಗಣಪತಿ ಆ ಹೊಟ್ಟೆ ಕೈಯಲ್ಲಿ ಮೋದಕ ಇಟ್ಕೊಂಡಿರೋದು. ಅವನು ಯಾವಾಗಲೂ ಆನಂದ ತುಂದಿಲನಾಗಿ ಅವನು ನಾಟ್ಯ ಮಾಡ್ತಿರ್ತಾನೆ ಒಳಗಡೆ. ಅವನು ಗಣಪತಿ ಆನಂದ ಯಾವಾಗ ಆಗುತ್ತೆ ನಮಗೆ? ನಮ್ಮ ಆಸೆಗಳೆಲ್ಲ ಪೂರ್ಣ ಕಾಮರಾದಾಗ, ಪೂರೈಸಿದಾಗ. ಆ ರೀತಿಯಾಗಿ ಅವನಿಗೆ ಯಾವ ಕಾಮನೇನೂ ಇಲ್ಲ. ಮಹಾನುಭಾವ ಯೋಗೀಶ್ವರೇಶ್ವರ ಶ್ರೀಮನ್ ಮಹಾಗಣಪತಿ. ಭಾವುಕನಾಗ್ಬಿಡ್ತೀನಿ ಅದರ ಬಗ್ಗೆ ನಾನು ಹೇಳ್ತಿದ್ರೆ. ಅಂಥ ಮಹಾಗಣಪತಿಗೆ ನೀವು ಕನಿಷ್ಠ 21 ಕಡುಬುಗಳನ್ನು ನೈವೇದ್ಯ ಮಾಡಬೇಕು ಮನೆಯಲ್ಲಿ. ಅಂಗಡಿಯಿಂದ ತಂದರೆ ಅವನು ಒಪ್ಪೋದಿಲ್ಲ. ಅಂಗಡಿಯಿಂದ ತಂದರೆ ಒಪ್ಪೋದಿಲ್ಲ. ಮನೆಯಲ್ಲಿ ನೀವೇ ಕೈಯಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ತಾಯಂದಿರು ಮಾಡಿ, ಅವರಲ್ಲೂ ಒಂದು ಮನವಿ, ಚಿಕ್ಕದಾಗಿ ಮಾಡಿ, ಚೊಕ್ಕವಾಗಿ ಮಾಡಿ, 21 ಆದರೂ ಮಾಡಿ, ಚಕ್ಲಿ ಮಾಡಿ, ಕೋಡುಬಳೆ ಮಾಡಿ, ನಿಪ್ಪಟ್ಟು ಮಾಡಿ. ಆ ಗಣಪತಿಗೆ 21 ವಿಧದ ಭಕ್ಷ್ಯಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವಿಧಿ ಇದೆ. ನೀವು ನೆನ್ನೆ ಮಾಡಿದ ಸ್ವರ್ಣಗೌರಿಗೆ 16 ಥರದ್ದು ಮಾಡಬೇಕು ಅಂತ ಇದೆ ಶಾಸ್ತ್ರದಲ್ಲಿ. ಮಾಡೋಣ ವರ್ಷಕ್ಕೊಂದು ಸತಿ. ಆವಾಗ ಏನಾಗುತ್ತೆ ಅಂತಂದರೆ, ಈ ಒಂದು ಆರ್ಟ್ ನಮ್ಮಲ್ಲೀಗ ಸತ್ತು ಹೋಗ್ತಾ ಇದೆ, ಅಡುಗೆ ಸತ್ತು ಹೋಗ್ತಾ ಇದೆ ಅಲ್ವಾ? ಎಲ್ಲ ಫಾಸ್ಟ್ ಫಾರ್ವರ್ಡ್ ಆಗಿಬಿಟ್ಟು ಜೀವನ, ಎಲ್ಲರೂ ಅಂಗಡಿಯಲ್ಲಿ ತರೋದು ತಿಂತಕ್ಕಂಥದ್ದಾಗಿದೆ. ಆರೋಗ್ಯ ಕೆಡ್ತಾ ಇದೆ. ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದು ವೈಚಿತ್ರ ನಡೀತು. ಪ್ರಾಸಂಗಿಕವಾಗಿ ಹೇಳ್ತೇನೆ, ಅರ್ಥ ಮಾಡಿಕೊಳ್ಳಿ. ಗಣಪತಿಗೂ ಸಂಬಂಧ ಇದೆ ಇದು. ಬಹಳ ಓದಿದಂಥವರೊಬ್ಬರು ಅವ್ರು ಏನು ಮಾಡಿದ್ರು, ಮನೆಯಲ್ಲಿ ಸಾಂಪ್ರದಾಯಿಕವಾದ ಊಟವನ್ನು ಮಾಡ್ತಿರಲಿಲ್ಲ. ಹೊರಗಿನ ಊಟವನ್ನೇ ಹೆಚ್ಚು ಮಾಡೋದು, ತರಿಸ್ಕೊಳ್ಳೋದು ಮಾಡ್ತಿದ್ರು. ಚೆನ್ನಾಗಿ ಓದಿದ್ರು. ಆರೋಗ್ಯ ಸ್ವಲ್ಪ ಕೆಡ್ತು. ಆವಾಗ ಅವ್ರು ಏನು ಮಾಡಿದ್ರು, ನ್ಯೂಟ್ರಿಷನಿಸ್ಟ್ ಅವರಿಗೆ ಒಂದು 40,000 ರೂಪಾಯಿ ಕೊಟ್ಬಿಟ್ಟು ಅವ್ರ ಹತ್ರ ಹೋದರು. ಅವ್ರೇನು ಮಾಡಿದ್ರು ಗೊತ್ತಾ, ಎಲ್ಲ ನಿಲ್ಲಿಸಿ ನೀನು ಏನೇನು ತಿಂತೀಯ ಅನ್ನೋದನ್ನು ಫೋಟೋ ತೆಗೆದು ಕಳಿಸು ಅಂದರು. ಅವರ ಮನೆಯಿಂದ ದಿನ ಊಟ ಮಾಡೋದನ್ನು ಫೋಟೋ ಕಳಿಸಿದ್ರು ತಿಂಗಳು. ಅವ್ರು ನ್ಯೂಟ್ರಿಷನಿಸ್ಟ್ ಹೇಳಿದ್ರಂತೆ, ನಿಮ್ಮ ತಾಯಿ ಮಾಡ್ತಾ ಇರೋ ಅಡುಗೆ ಪರ್ಫೆಕ್ಟ್ ಆಗಿದೆ, ಇದನ್ನೊಂದು ಊಟ ಮಾಡಿ ನಿನ್ನ ಜನ್ಮದಲ್ಲಿ ಏನೂ ಆಗಲ್ಲ ನಿಮಗೆ ಅಂತ. ಅಂದರೆ ಇದಕ್ಕೇನಾಯಿತು, ನಾವು ಹೇಳಿದಕ್ಕೆ ಬೆಲೆ ಇಲ್ಲ. ಉದಾಹರಣೆಗೆ ಮನೆಯಲ್ಲಿ ನನ್ನಂಥವ್ರು ಯಾರೋ ತಂದೆನೋ ತಾಯಿನೋ ಹೇಳಿರ್ತಾರೆ, ನ್ಯೂಟ್ರಿಷನಿಸ್ಟಿಗೆ 40,000 ರೂಪಾಯಿ ಕೊಟ್ಟ ತಕ್ಷಣ ಅದಕ್ಕೆ ಬೆಲೆ ಬಂತು ಅಲ್ವಾ? ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅಂತ. ಆ ರೀತಿ ಆಗಾಗತ್ತೆ. ಆದ್ದರಿಂದ ಈ ಖಾದ್ಯವನ್ನು ಏನು ಗಣಪತಿನೇ ತಿಂದು ಹೋಗಲ್ವಲ್ಲಮ್ಮ? ಹೌದು. ತಿಂದಿದ್ದರೆ ಇಡ್ತಿದ್ವೋ ಇಲ್ಲೋ ಅದು ನನಗೆ ಅನುಮಾನ ಅಲ್ವಾ? ನೈವೇದ್ಯಕ್ಕೆ ಇಡ್ತಿದ್ವೋ ಅಂತ ಅವಿವೇಕಿಗಳು ನಾವು ಮನುಷ್ಯರು. ಆದ್ದರಿಂದ ಆ ರಸಾಂಶವನ್ನು ಗ್ರಹಿಸ್ತಾನೆ ಅಂತಕ್ಕಂತಹ ಭಾವನೆಯಿಂದ ನಾವು ನೈವೇದ್ಯವನ್ನು ಮಾಡಬೇಕು ದೇವರಿಗೆ. ಇದು ತಮಾಷೆಯ ವಿಚಾರ ಅಲ್ಲ. ಆದ್ದರಿಂದ ಮನೆಯಲ್ಲಿ ಆ ಥರದ ಒಂದು ನೈವೇದ್ಯಾದಿಗಳನ್ನು ಮಾಡಿ ಆ ಕಡಬನ್ನು ಸ್ವಲ್ಪ ಹೆಚ್ಚು ಮಾಡಿ 21 ಕಡಬು ಮತ್ತು ಉಪಾಯನ ದಾನ ಇದಕ್ಕೂ ಕೊಡಬೇಕು. ಅಕ್ಕಿ 2, ತಾಂಬೂಲ 2 ಕಾಯಿ, ನಿಮ್ಮ ಕೈಲಾದಂಥ ದಕ್ಷಿಣೆ, ಅದರಲ್ಲಿ ಶ್ರೀಮನ್ ಮಹಾಗಣಪತಿಯ ಒಂದು ವಿಗ್ರಹವನ್ನಿಟ್ಟು 21 ಕಡಬನ್ನು ವಸ್ತ್ರಸಹಿತವಾಗಿ ಸದ್ಬ್ರಾಹ್ಮಣರಿಗೆ ದಾನವನ್ನು ಮಾಡಿದರೆ, ಅದರಲ್ಲಿ ಒಂದು ಚಿಕ್ಕದಾಗಿ ಎಲ್ಲ ಇದರಲ್ಲೂ ಬರುತ್ತೆ. ಇದರಲ್ಲೂ ಹೇಳುತ್ತೆ. ಏನು ಹೇಳುತ್ತೆ ಅಂತಂದರೆ,
ಗಣೇಶ ಪ್ರತಿಗೃಹಾತಿ ಗಣೇಶೋ ವೈದ್ಯದಾಯ ಚ ಗಣೇಶ ಸ್ತಾರಕೋಪಾಭ್ಯಾಂ ಗಣೇಶಾಯ ನಮೋ ನಮಃ. ಅಂದರೆ ಈ ದಾನವನ್ನು ತೆಗೆದುಕೊಳ್ತಾ ಇರತಕ್ಕಂಥವನು ಗಣಪತಿ, ದಾನವನ್ನು ಕೊಡ್ತಾ ಇರ್ತಕ್ಕಂಥವನು ಗಣಪತಿ. ಆದ್ದರಿಂದ ಮಹಾಗಣಪತಿ ಆದ ನಮ್ಮಿಬ್ಬರನ್ನು ಉದ್ಧಾರ ಮಾಡಲಿ ಅಂತ ಅದರ ಶ್ಲೋಕದ ಭಾವ. ಸ್ವರ್ಣಗೌರಿ ವ್ರತದಲ್ಲೂ ಹಾಗೇ ಇದೆ, ವರಮಹಾಲಕ್ಷ್ಮೀ ವ್ರತದಲ್ಲೂ ಇದೇ ಭಾವನೆಯಿಂದ ಹೇಳಿ ಉಪಾಯನ ದಾನವನ್ನು ಕೊಡ್ತಕ್ಕಂತಹ ಪರಮಾದ್ಭುತವಾದಂತಹ ಒಂದು ಚಿಂತನೆ, ಒಂದು ಈ ಮನೆಯಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಬ್ಬರು ಮಾಡಲೇಬೇಕು ಅಂತ ನಿಯಾಮಕ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಕೆಲಸ ಇದು. ಈ ರೀತಿ ಗಣಪತಿ ವ್ರತವನ್ನು ಯಾರು ಮಾಡ್ತಾರೋ ಅವರಿಗೆ ಅಷ್ಟೈಶ್ವರ್ಯಗಳು ದಕ್ಕುತ್ತೆ ಅಂತ ಇದೆ. ಎಂತಹ ಕೋರಿಕೆ ಇದ್ದರೂ ಕೂಡ ಮಹಾಗಣಪತಿಯ ಒಂದು ವರಸಿದ್ಧಿವಿನಾಯಕ ಸ್ವಾಮಿಯ ಒಂದು ಕಟಾಕ್ಷದಿಂದ ಏನಾಗುತ್ತೆ ಅಂದರೆ ಆ ವಿಘ್ನಗಳು ಹೊರಟೋಗುತ್ತೆ, ಎಲ್ಲ ವಿಘ್ನಗಳು ಹೊರಟೋಗುತ್ತೆ. ನಾನು ಹೇಳಿದ ಹಾಗೆ ಭತ್ತದಿಂದ ಅಕ್ಕಿ ಮಾಡಿ ವಿಧ ವಿಧವಾದ ಖಾದ್ಯ ಪದಾರ್ಥಗಳನ್ನು ಹೇಗೆ ತಯಾರಾಗುತ್ತೋ, ಮದುವೆ ಆಗಬೇಕು ಅಂತಿರ್ತಕ್ಕಂಥ ವರಸಿದ್ಧಿವಿನಾಯಕ ವ್ರತವನ್ನು ಈ ರೀತಿಯಾಗಿ ಮಾಡಿದರೆ ಮದುವೆ ಆಗುತ್ತೆ. ಮಕ್ಕಳು ಬೇಕು ಅಂತ ಇರತಕ್ಕಂಥವ್ರು ಈ ರೀತಿಯಾಗಿ ಗಣಪತಿ ವ್ರತವನ್ನು ಮಾಡಿದರೆ ಮಕ್ಕಳಾಗುತ್ತೆ. ಉದ್ಯೋಗ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡಿದರೆ ಅವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ಆಗದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಈ ಥರದ ವರಸಿದ್ಧಿವಿನಾಯಕ ವ್ರತವು ಭಾದ್ರಪದ ಶುದ್ಧ ಚತುರ್ಥಿ, 4ನೇ ದಿನದ ಚತುರ್ಥಿ ಇದೆಯಲ್ಲ, ಅದು ಗಣಪತಿಗೆ ಅತ್ಯಂತ ಪ್ರಿಯತಮವಾಗಿರ್ತಕ್ಕಂತಹ ಒಂದು ತಿಥಿ. ತದಿಗೆ ಅಮ್ಮನವರಿಗೆ, ಪಾರ್ವತಿ ಅಮ್ಮನವರಿಗೆ, ಪ್ರತಿಪತ್ ಬ್ರಹ್ಮನಿಗೆ, ಬಿದಿಗೆ ಅಗ್ನಿದೇವನಿಗೆ, ತದಿಗೆ ಅಮ್ಮನವರು, 4ನೇ ದಿವಸ ಗಣಪತಿ, ಪಂಚಮಿಗೆ ನಾಗದೇವತೆಗಳು, ಷಷ್ಠಿಗೆ ಕಾರ್ತಿಕೇಯ, ಸಪ್ತಮಿಗೆ ಸೂರ್ಯ. ಈ ರೀತಿಯಾಗಿ ಎಲ್ಲ ತಿಥಿಗಳು ಅಧಿದೇವತೆಗಳಿದ್ದಾರೆ. ಈ ಗಣಪತಿಯ ದಿವಸದಂದು ಅದು ಭಾದ್ರಪದ ಮಾಸದಲ್ಲಿ ಅವನ ಸೃಷ್ಟಿಯಾಗಿ ಆವಿರ್ಭವನಾದಂಥ ಅವನ ಬರ್ತ್ಡೇ ನಿಮ್ಮ ಭಾಷೆಯಲ್ಲಿ, ಆತನ ಹುಟ್ಟಿದ ಹಬ್ಬ. ಆದ್ದರಿಂದ ಈ ಮಹಾಗಣಪತಿ ಈ ರೀತಿಯಾದಂಥ ಒಂದು ಪೂಜೆಯನ್ನು ಮಾಡಿ ಸಹಸ್ರನಾಮ ಅರ್ಚನೆ ಇತ್ಯಾದಿಗಳನ್ನು ಮಾಡಬೇಕು. ಚಂದ್ರ ದರ್ಶನ ಮಾಡಬಾರದು. ಚಂದ್ರ ದರ್ಶನ ಮಾಡಿದ ಅಕಸ್ಮಾತ್ ಆದರೆ ಶಮಂತಕೋಪಾಖ್ಯಾನ ಅಂತಕ್ಕಂಥ ಅದ್ಭುತವಾದ ಒಂದು ಕಥೆ ಇದೆ, ಅದನ್ನು ಓದ್ತಕ್ಕಂಥದ್ದು, ಮಹಾಗಣಪತಿಗೆ ಒಂದು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಮಾಡಿದರೆ ಆ ಒಂದು ದೋಷವೂ ಕೂಡ ಪರಿಹಾರವಾಗುತ್ತೆ. ವರಸಿದ್ಧಿವಿನಾಯಕನ ವ್ರತದಿಂದ ಸಿದ್ಧಿ ಆಗದೇ ಇರತಕ್ಕಂತಹದ್ದೇ ಇಲ್ಲ. ಗಣಪತಿಯ ಮುಖ ದ್ಯೋತಕ. ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಹೇಗೆ ಅಂಟ್ಕೊಂಡಿದ್ದೀವಿ ಕೆಲವು ವಿಚಾರಗಳಿಗೆ ಅಂದರೆ, ಬಹುಶಃ ಮಹಾಗಣಪತಿಯು ಮಾಮೂಲಿ ಮನುಷ್ಯನ ರೂಪದಲ್ಲಿ ಬಂದರೆ ನಾವು ಅದನ್ನು ಗಣಪತಿ ಅಂತ ನಾವು ಗುರುತೇ ಹಿಡಿಯೋದಿಲ್ಲ. ಇದು ತತ್ವವನ್ನು ಹೇಳಲಿಕ್ಕೆ ಹೊರಟಿರೋದು ನಮ್ಮ ಹಿನ್ನೋರು. ಗಣಪತಿ ಮುಖ ಯಾಕಿಟ್ರು ಅಂತ ಈ ಕಾರಣಕ್ಕಿಟ್ರು. ಮೂಲಾಧಾರ ಚಕ್ರದಲ್ಲಿ ಆನೆ ಐರಾವತ, ಅಲ್ಲಿ ಹೇಳಿರ್ತಕ್ಕಂಥ ಪ್ರತಿಪಾದ್ಯವಾಗಿರ್ತಕ್ಕಂಥ ವಾಹನ, ಅಲ್ಲಿ ಗಣಪತಿ ಮನೆ ಮಾಡಿದ್ದಾನೆ. ಅವನು ಪೃಥ್ವಿ ತತ್ವದವನಾಗಿದ್ದಾನೆ. ಪೂರ್ವಾರ್ಧ ಸಂಸ್ಕಾರಗಳೆಲ್ಲವೂ ಗಟ್ಟಿಯಾಗಿ ಕೂತಿದೆ. ಈ ಗಣಪತಿಯ ಅರ್ಚನೆಯನ್ನು ಮಾಡಿಕೊಂಡೇ ಅದನ್ನು ಸಡಲಿಸಿಕೊಂಡು ಏನು ಮಾಡಬೇಕು, ನಮ್ಮ ಕುಸಂಸ್ಕಾರಗಳನ್ನೆಲ್ಲ ನಾವು ತ್ಯಜಿಸ್ತಾ ಹಾವು ಪೊರೆ ಬಿಟ್ಟ ರೀತಿಯಲ್ಲಿ ನಾವು ಬಿಡ್ತಾ ಹೋಗಬೇಕು. ಆ ಕುಂಡಲಿನಿ ಶಕ್ತಿಯಾನೇ ಅವನು ಸೊಂಟಕ್ಕೆ ಸುತ್ತಕೊಂಡಿರೋದು. ಅವನು ಗಣಪತಿ ಸೊಂಟಕ್ಕೆ ಸುತ್ತಕೊಂಡಿದ್ದಾನೆ ಅಂದರೆ ಅದು ಹಾವಿನೋಪಾದಿಯಲ್ಲಿ ಇರುತ್ತದು. ಆ ಗಣಪತಿಯ ವಿಸರ್ಜನೆ ಹೇಳಿರ್ತಕ್ಕಂಥದ್ದು ಮತ್ತೊಮ್ಮೆ ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಭೂತತ್ವದಿಂದ ಜಲತತ್ವದ ಎಡೆಗೆ ನಮ್ಮ ಒಂದು ಮುಂದೆ ಹೋಗುವಿಕೆ, ಅದು ಮುಂದೆ ಸಾಗೋದು. ಅದನ್ನು ದ್ಯೋತಕವಾಗಿ ತೋರಿಸಿದ್ದಾರೆ ಬಿಟ್ಟರೆ ದೊಡ್ಡ ದೊಡ್ಡ ಗಣಪತಿ ವಿಗ್ರಹಗಳನ್ನು ನೀವು ಮಾಡಿ ನೀರನ್ನು ಹಾಳು ಮಾಡಿ ಅಂತ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಇದು ಯೋಗಿಕವಾದಂತಹ ಒಂದು ಪೂಜೆ ಪುನಸ್ಕಾರ ಆಗಿರೋದ್ರಿಂದ ಅತ್ಯಂತ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಮಾಡಿದ್ದೇ ಆದರೆ ವರಸಿದ್ಧಿವಿನಾಯಕ ಸ್ವಾಮಿಯ ಒಂದು ದಿವ್ಯವಾದ ಕಟಾಕ್ಷದಿಂದ ನಮ್ಮ ಎಲ್ಲ ಮನೋಕಾಮನೆಗಳು ನಮಗೆ ತೀರಿ ದೇಹಾನಂತರದಲ್ಲಿ ಅವನ ಒಂದು ಏನು ಲೋಕ ಅಂತಿದೆ, ಅದಕ್ಕೆ ಗಣಪತಿಯ ಲೋಕದಲ್ಲಿ ಅವನ ಪಾದವನ್ನು ಕೂಡ ನಾವು ಸೇರಿಕೊಳ್ಳೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಜೋರಾಗಿ ಹೇಳ್ಬೋದು. ಖಂಡಿತ ಗುರುಜಿ, ವರಸಿದ್ಧಿವಿನಾಯಕ ವ್ರತದ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡೋದ್ರ ಜೊತೆಗೆ ಒಂದು ಕಡೆ ವಿಸರ್ಜನೆ ಹೆಸರಲ್ಲಿ ಪರಿಸರ ಹಾಳು ಮಾಡ್ತಿರುವಂಥವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀರಿ. ಜೊತೆಗೆ ಈಗಿನ ಒಂದು ಟ್ರೆಂಡ್ ಇದೆ, ಫ್ಯಾಷನ್ ಇದೆ ಅನ್ನುವಂಥ ರೀತಿಯಲ್ಲಿ ಕ್ರಿಯೇಟಿವಿಟಿ ಹೆಸರಲ್ಲಿ ಗಣಪತಿಯನ್ನು ವಿಕಾರಗೊಳಿಸುವಂಥವ್ರಿಗೂ ಕೂಡ ಒಂದು ತಕ್ಕ ಪಾಠ ಕಲಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಗುರುಜಿ, ತಮಗೆ ಧನ್ಯವಾದಗಳು. ಸಮಸ್ತ ಸನ್ಮಂಗಳ ಅನುಭವ. ವೀಕ್ಷಕರೇ, ವರಸಿದ್ಧಿ ವಿನಾಯಕ ವ್ರತದ ಒಂದು ಅರ್ಥಪೂರ್ಣ ಆಚರಣೆಯ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ. ಗುರೂಜಿಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಭೇಟಿಯಾಗಬಹುದು. ಗಣಪತಿ ಹಬ್ಬ, ಗಣಪತಿ ನಿಮ್ಮೆಲ್ಲರ ಬಾಳಲ್ಲಿ ಇರುವಂತಹ ವಿಘ್ನಗಳನ್ನೆಲ್ಲ ನಿವಾರಿಸಲಿ, ಸಂತೋಷ ಸಮೃದ್ಧಿಯ ಬದುಕು ನಿಮ್ಮದಾಗಲಿ ಅಂತ ಕೇಳಿಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.